Hi, hello everyone. Welcome to Financial Growth Trading Academy. ನನ್ನ ಹೆಸರು ಸೂರಜ್, ಫುಲ್ ಟೈಮ್ ಇನ್ವೆಸ್ಟರ್ ಕಮ್ ಟ್ರೇಡರ್. ಸೊ ಮಹಾಲಕ್ಷ್ಮಿ ಲೇಔಟಲ್ಲಿ ಆಫೀಸ್ ಓಪನ್ ಮಾಡಿದ್ದೀನಿ. ಎವ್ರಿ ಫ್ರೈಡೇ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ, ಬರೀ 5,500ಕ್ಕೆ. ನಿಮಗೆ ನಿಮ್ಮ ಫ್ರೆಂಡ್ಸಿಗೆ ಯಾರಿಗಾರು ಇಷ್ಟ ಇದ್ದರೆ ವಿಡಿಯೋನ ಶೇರ್ ಮಾಡಿ ತಿಳಿಸಿ. ಆ್ಯಂಡ್ ಅದೇ ರೀತಿ ಪ್ರತಿ ಭಾನುವಾರ ಫ್ರೀಯಾಗಿ ಫಿನಾನ್ಷಿಯಲ್ ಪ್ಲ್ಯಾನಿಂಗು, ರಿಟೈರ್ಮೆಂಟ್ ಪ್ಲ್ಯಾನಿಂಗು, ಪೆನ್ಷನ್ ಪ್ಲ್ಯಾನಿಂಗು ಎಲ್ಲ ಕೂಡ ಫ್ರೀಯಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಿ. ಯಾರಿಗಾರು ಇನ್ಶೂರೆನ್ಸ್ ಬಗ್ಗೆ ಆಗಬಹುದು, ಫಿನಾನ್ಷಿಯಲ್ ಪ್ಲ್ಯಾನಿಂಗ್ ಡೌಟ್ ಇದ್ದರೆ ಕೆಳಗಡೆ ಕಾಣಿಸ್ತಿರೋ ನಂಬರಿಗೆ ಕಾಲ್ ಮಾಡಿ ಅಥವಾ ಬ್ರ್ಯಾಂಚಿಗೆ ಒಂದ್ಸತಿ ವಿಸಿಟ್ ಮಾಡಿ. ಮಹಾಲಕ್ಷ್ಮಿ ಮೆಟ್ರೋ ಸ್ಟೇಷನಿಂದ ಕೇವಲ ವಾಕೇಬಲ್ ಡಿಸ್ಟೆನ್ಸಲ್ಲಿ ಇದ್ದೀವಿ. ಸೊ ಇವತ್ತು ವೀಕ್ಲಿ ರಿಪೋರ್ಟ್ ಬಗ್ಗೆ ಮಾತಾಡೋಣ, ನೆಕ್ಸ್ಟ್ ವೀಕ್ ಏನಾಗುತ್ತೆ ಅಂತ. ಸೊ ಲಾಸ್ಟ್ ವೀಕು ಕೂಡ ವೀಕ್ಲಿ ರಿಪೋರ್ಟ್ ಮಾಡಿದ್ದೆ, ಎಲ್ಲರಿಗೂ ಯೂಸ್ ಆಗಿದೆ ಅಂದ್ಕೊತೀನಿ. ಯೂಸ್ ಆಗಿದೆಯೋ ಆಗಿಲ್ವೋ ಅಂತ ಯಾರು ನೋಡಿಲ್ವೋ ಒಂದ್ಸತಿ ನೋಡ್ಕೊಂಬನ್ನಿ. ಸೊ ಈ ವೀಕಿಗೆ ಬರೋದಾದರೆ, ಸೊ ನಿನ್ನೆ ಮಾರ್ಕೆಟು 24,000ನ ಬ್ರೇಕ್ ಮಾಡಿಬಿಡ್ತು. ನಾನು 24,000ನ ಸ್ಟ್ರಾಂಗ್ ಸಪೋರ್ಟ್ ಅಂದಿದ್ದೆ ಲಾಸ್ಟ್ ವೀಕು. 24,000ಇಂದ 24,800 ರೇಂಜಲ್ಲಿ ಮಾರ್ಕೆಟ್ ಟ್ರೇಡ್ ಆಗುತ್ತೆ ಅಂತ ಹೇಳಿದ್ದೆ. ಬಟ್ 24,000ನ ಬ್ರೇಕ್ ಆಯಿತು ಬಿಕಾಸ್ ಸರ್ಟನ್ ಕಂಡೀಷನ್ಸು IT ಪ್ರಾಬ್ಲಮಿಂದ. ಸೊ ಒಂದೊಂದೇ ನೋಡ್ತಾ ಹೋಗೋಣ ಆ್ಯಂಡ್ ಒಂದೊಂದೇ ಮಾತಾಡ್ತಾ ಹೋಗೋಣ. ಸೊ ಲಾಸ್ಟ್ ವೀಕು ಸಿಕ್ಕಾಪಟ್ಟೆ ಕನ್ಸಲ್ಟೇಷನ್, ವೊಲಾಟಿಲಿಟಿ ನ್ಯೂಸು, ಒಂದಿನ ವಾರ್ ನಡೆಯುತ್ತೆ ನಿಲ್ಲತ್ತೆ, ಈ ಥರ ಎಲ್ಲ ಪ್ರಾಬ್ಲಮ್ಗಳಿತ್ತು. ಸೊ ಲಾಸ್ಟ್ ವೀಕಲ್ಲಿ ಗ್ಲೋಬಲಿ ಎಲ್ಲ ಮಾರ್ಕೆಟು ಆಲ್ ಟೈಮ್ ಹೈ ರೀಚ್ ಆಯಿತು. ಚೈನಾ ಆಗಿರ್ಬೋದು, ಜಪಾನ್ ಆಗಿರ್ಬೋದು ಆ್ಯಂಡ್ US ಆಗಿರ್ಬೋದು, ಎಲ್ಲರೂ ಆಲ್ ಟೈಮ್ ಹೈನ ರೀಚ್ ಮಾಡಿದ್ರು. ಬಟ್ ನಾವು ಲಾಸ್ಟ್ ವೀಕು ನೆಗೆಟಿವ್ ಕ್ಲೋಸಿಂಗ್ ಕೊಟ್ಟಿದ್ದೀವಿ. 500 to 800 ಪಾಯಿಂಟ್ಸ್ ನಾವೇ ಡೌನ್ಫಾಲ್ ಆಗಿ ಕ್ಲೋಸ್ ಕೊಟ್ಟಿದ್ದೀವಿ. ಏನಕ್ಕೆ ಅಂದರೆ ನಮಗೆ ವಾರ್ ಒಂದೇ ಪ್ರಾಬ್ಲಮ್ ಅಲ್ಲ, ಬೇರೆ ಎಲ್ಲ ಪ್ರಾಬ್ಲಮ್ ಆಯಿತು. ಬಟ್ US ಮಾರ್ಕೆಟೇ ವಾರ್ ನಡೆಸ್ತಿರೋದು, US ಮಾರ್ಕೆಟ್ ಮೇಲೆ ಹೋಗ್ತಾನಿದೆ, ಆಲ್ ಟೈಮ್ ಹೈ ರೀಚ್ ಆಗ್ತಾನಿದೆ. ಸೊ ನಾವು 22,200ಇಂದ 24,600 ತನಕ ಬಂದಿದ್ವಿ. ಸೊ ನಾನು 24,600ಗೆ ಬಂದಾಗ ಹೇಳಿದ್ದೆ ಮೇಲೆ ಹೋಗೋದು ಕಷ್ಟ ಇದೆ, 24,800 ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ ಅಂತ. ಸೊ ಏನಕ್ಕೆ 24,800 ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ ಅಂತ ಹೇಳಿದ್ದೆ ನಾನು ಅಂದರೆ, ಫಿಬೋನಚಿ ರಿಟ್ರೇಸ್ಮೆಂಟ್ ತೊಗೊಂಡ್ರೆ 24,800 0.6ಗೆ ಬರುತ್ತೆ. 0.6 ತುಂಬ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗುತ್ತೆ, ಅಲ್ಲಿಂದ ರಿಜೆಕ್ಟ್ ಆಗುತ್ತೆ ಅಂತ ನಾನು ಹೇಳಿದ್ದೆ ಆಲ್ರೆಡಿ. ಆ್ಯಂಡ್ ಅದೇ ರೀತಿ ಸಪೋರ್ಟ್ ವಿಷಯಕ್ಕೆ ಬಂದು 24,000 ಅಂತ ಹೇಳಿದ್ದೆ, ಬಟ್ ಫಾಲ್ ಆಯಿತು ಬಿಕಾಸ್ ಆಫ್ IT. ಅದಕ್ಕಿಂತ ಮುಂಚೆ ಈಗ ವಾರ್ ನಡೀತಿರೋದು, US ಅಲ್ಲೇ ವಾರ್ ನಡೀತಿರೋದು, US ವಾರ್ ಮಾಡ್ತಿರೋದು. US ಮಾರ್ಕೆಟ್ ಆಲ್ ಟೈಮ್ ಹೈಗೆ ಹೋಗ್ತಿದೆ, ನಾವ್ಯಾಕೆ ಸ್ಟ್ರಗ್ಲಿಂಗಲ್ಲಿದ್ದೀವಿ, ನಾವ್ಯಾಕೆ ಫಾಲ್ ಆಗ್ತೀವಿ ಅಂದರೆ ನಿಮ್ಗೆ ಎಲ್ಲರಿಗೂ ಒಂದು ಕ್ವಶನ್ ಮಾರ್ಕ್ ಇರುತ್ತೆ, ಅದನ್ನು ತಿಳಿಸ್ತೀನಿ. ನಾವು ಏನಕ್ಕೆ ಫಾಲ್ ಆಗ್ತೀವಿ ಅಂದರೆ, ಸ್ಟೇಟ್ ಆಫ್ ಫಾರ್ಮರ್ಸು ಕ್ಲೋಸ್ ಆಗಿದೆ. ಈ ಸ್ಟೇಟ್ ಆಫ್ ಫಾರ್ಮರ್ಸಿಂದ USಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಬಟ್ ನಮ್ಮ ದೇಶದಲ್ಲಿ 80% ಕ್ರೂಡ್ನ ನಾವು ಸ್ಟೇಟ್ ಆಫ್ ಫಾರ್ಮರ್ಸ್ ಮೂಲಕನೇ ಇಂಪೋರ್ಟ್ ಮಾಡ್ಕೊಳ್ಳೋದು. ಸ್ಟೇಟ್ ಆಫ್ ಫಾರ್ಮರ್ಸು ಕಂಪ್ಲೀಟಾಗಿ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಸೊ ಇದರಿಂದ ಏನಾಗ್ತಿದೆ, ನಮಗೆ ಆಯಿಲ್ ಬರ್ತಿಲ್ಲ, ಬಟ್ ವಾರು ನಡೀತಿಲ್ಲ. ಯಾರು ಅವ್ರು ಇವರಿಗೂ ಅಟ್ಯಾಕ್ ಮಾಡಿಲ್ಲ, ಇವ್ರು ಅವರಿಗೂ ಅಟ್ಯಾಕ್ ಮಾಡಿಲ್ಲ, ಅದರಿಂದ ಅವ್ರ ಮಾರ್ಕೆಟ್ ಮೇಲೆ ಹೋಗ್ತಿದೆ. ಬಟ್ ಅವರಿಗೆ ಸ್ಟೇಟ್ ಆಫ್ ಫಾರ್ಮರ್ಸ್ ಏನೂ ಪ್ರಾಬ್ಲಮ್ ಇಲ್ಲ, ನಮಗೆ ಸ್ಟೇಟ್ ಆಫ್ ಫಾರ್ಮರ್ಸ್ ತುಂಬ ಪ್ರಾಬ್ಲಮ್ ಇದೆ. ಈ ಸ್ಟೇಟ್ ಆಫ್ ಫಾರ್ಮರ್ಸು ಇನ್ನೂ 2 ವೀಕ್ಸು 20 ಡೇಸ್ ಮೇಲೆ ಏನಾರ ಕಂಟಿನ್ಯೂ ಆಯಿತು ಅಂದರೆ ನಮಗೆ ಫ್ಯೂಯಲ್ ಏನು ಸಿಗೋಲ್ಲ, ಪೆಟ್ರೋಲ್ ಸಿಗೋಲ್ಲ, ಡೀಸೆಲ್ ಸಿಗೋಲ್ಲ, ಗ್ಯಾಸ್ಗಳು ಸಿಗೋಲ್ಲ. ನಮಗೆ ಅದು ಓಪನ್ ಆಗಲೇಬೇಕು. ನಾವು ಸಿಕ್ಕಾಪಟ್ಟೆ ಡಿಪೆಂಡೆಂಟ್ ಕಂಟ್ರಿ ಆಗಿದ್ದೀವಿ. ಅದಕ್ಕೋಸ್ಕರ ನಾವು ಇವತ್ತು ಈ ಸ್ಟೇಜಿಗೆ ಬಂದಿದ್ದೀವಿ ಅಂತಲೇ ಹೇಳ್ಬೋದು. ಸೊ ಆಲ್ರೆಡಿ ಪೆಟ್ರೋಲ್ ಪ್ರೈಸು, ಡೀಸೆಲ್ ಪ್ರೈಸ್ ಹೈಕ್ ಮಾಡಿಬಿಡ್ತಿದ್ರು. ವೆಸ್ಟ್ ಬೆಂಗಾಲ್ ರಿಸಲ್ಟ್ ಇರೋದ್ರಿಂದ ಸುಮ್ಮನೆ ಇದ್ದಾರೆ. ವೆಸ್ಟ್ ಬೆಂಗಾಲ್ ರಿಸಲ್ಟ್ ಮುಗಿದ ಮೇಲೆ ಮಿನಿಮಮ್ 20 ರೂಪೀಸು ಪೆಟ್ರೋಲಲ್ಲಿ ರೈಸ್ ಮಾಡ್ತಾರೆ, 10 to 15 ರೂಪೀಸ್ ಡೀಸೆಲಲ್ಲಿ ರೈಸ್ ಮಾಡೋ ಚಾನ್ಸಸ್ ಇದೆ ಅಂತ ಹೇಳ್ತಾರೆ, ಬಿಕಾಸ್ ಸ್ಟೇಟ್ ಆಫ್ ಫಾರ್ಮರ್ಸಿಂದ. ಆ್ಯಂಡ್ ಇನ್ನೂ 2 ವೀಕ್ಸ್ 3 ವೀಕ್ಸ್ ಏನಾದ್ರು ಓಪನ್ ಆಗಿಲ್ಲ ಅಂದರೆ ನಮ್ಮ ದೇಶದಲ್ಲಿ ಪೆಟ್ರೋಲ್ ಸಿಗೋಲ್ಲ, ಟ್ರಾನ್ಸ್ಪೋರ್ಟೇಷನ್ಗೆಲ್ಲ ತುಂಬ ಪ್ರಾಬ್ಲಮ್ ಆಗುತ್ತೆ. ಇದರಿಂದ ಮಾರ್ಕೆಟು ಮೇಲೆ ಹೋಗೋಕ್ಕೆ ತುಂಬ ಸ್ಟ್ರಗ್ಲಿಂಗ್ ಪಡ್ತಾ ಇದೆ. ಆ್ಯಂಡ್ ಅದೇ ರೀತಿ IT ವಿಷಯಕ್ಕೆ ಬಂದರೆ, HCLTಗೂ ಒಂದೇ ದಿನ 10% ಬೀಳುತ್ತೆ. ಸೊ ಅದೊಂದೇ IT ಇಂಡೆಕ್ಸ್ನ 4% ಫಾಲ್ ಮಾಡಿಸುತ್ತೆ. ಏನಕ್ಕೆ HCLTಗೂ ಎಸ್ಟಿಮೇಷನ್ ರೀಚ್ ಆಗಿರಲಿಲ್ಲ, ರಿಸಲ್ಟ್ಸು ಬ್ಯಾಡ್ ಬಂದಿತ್ತು. ಬಟ್ ಇನ್ಫೋಸಿಸ್ ರಿಸಲ್ಟ್ಸು ಅಷ್ಟೊಂದೇನು ಬ್ಯಾಡ್ ಬಂದಿರಲಿಲ್ಲ, ಸ್ವಲ್ಪ ಚೆನ್ನಾಗೇ ಬಂದಿತ್ತು. ಬಟ್ ಆದರೂ ಕೂಡ ಇನ್ಫೋಸಿಸು 12% ಫಾಲ್ ಆಗಿದೆ ಲಾಸ್ಟ್ 3 ಟ್ರೇಡಿಂಗ್ ಸೆಷನಲ್ಲಿ. ಸೊ ಏನಕ್ಕೆ ಫಾಲ್ ಆಯಿತು ಅಂತಂದರೆ, ಸಾಫ್ಟ್ವೇರ್ದು ಪ್ರಾಬ್ಲಮ್ ಇದೆ. ಸಾಫ್ಟ್ವೇರ್ದು ಬಿಸ್ನೆಸ್ ಆಗಿರ್ಬೋದು, ಜಾಬ್ ಆಗಿರ್ಬೋದು, ಎಲ್ಲದೂ ಪ್ರಾಬ್ಲಮ್ ಇದೆ AI ಇಂದ. ಸೊ ಅದರಿಂದ ಸ್ಟ್ರಗ್ಲಿಂಗಲ್ಲೇ ಇನ್ನು IT ಸೆಕ್ಟರ್ ಸ್ಟ್ರಗಲ್ ಮಾಡ್ತಾನೆ ಇದೆ. ಸೊ IT ಬಾಟಮಲ್ಲಿದೆ. ಸೊ ಇನ್ಫೋಸಿಸ್ ರಿಸಲ್ಟ್ಸ್ ಬಂದರೂ ಕೂಡ ಡೌನ್ ಆಗಿದೆ, ವಿಚ್ ಈಸ್ ಟೂ ಬ್ಯಾಡ್. ಸೊ IT ಇಂದನೇ ಮಾರ್ಕೆಟು ಲಾಸ್ಟ್ ವೀಕು ಫಾಲ್ ಆಗೋ 800 ಪಾಯಿಂಟ್ಸಲ್ಲಿ ಮಿನಿಮಮ್ 400 ಪಾಯಿಂಟ್ಸು ITದೇ ರೀಸನ್ ಆಗಿದೆ. ಬಟ್ ಫ್ರೈಡೇ ನೀವು ನೋಡ್ಬೋದು, ಏನು ಗುಡ್ ಥಿಂಗ್ ಅಂದರೆ, ಫ್ರೈಡೇ ಗ್ಯಾಪ್ ಡೌನ್ ಓಪನ್ ಆಗಿ ಓಪನ್ ಆದಮೇಲೆ 400 ಪಾಯಿಂಟ್ಸು ಫಾಲ್ ಆಯಿತು. ಅಷ್ಟು ಫಾಲ್ ಆದರೂ ಕೂಡ ಬ್ಯಾಂಕಿಂಗ್ ಸ್ಟಾಕ್ಸ್ ಫಾಲ್ ಆಗಿಲ್ಲ. ಸೊ ಬ್ಯಾಂಕಿಂಗ್ ಸ್ಟಾಕು ಸಪೋರ್ಟಿಂಗ್ ಝೋನಲ್ಲಿದೆ. ಬಟ್ ಸ್ಟೇಟ್ ಆಫ್ ಫಾರ್ಮರ್ಸು ಬ್ಯಾಂಕಿಂಗ್ ಸ್ಟಾಕ್ಸಿಗೂ ಕೂಡ ಪ್ರಾಬ್ಲಮ್. ಏನಕ್ಕೆ ಅಂದರೆ, ಸ್ಟೇಟ್ ಆಫ್ ಫಾರ್ಮರ್ಸ್ ಕ್ಲೋಸ್ ಆಯಿತು ಅಂದರೆ, ಸೊ ಅವಾಗೇನಾಗುತ್ತೆ, ಫ್ಯೂಯಲ್ ಸಿಗೋಲ್ಲ. ಫ್ಯೂಯಲ್ ಸಿಗೋಲ್ಲ ಅಂದರೆ ಆಟೋಮೊಬೈಲ್ ಸೆಕ್ಟರ್ಸ್ಗೆ ಡೌನ್ ಆಗುತ್ತೆ. ಯಾರು ವೆಹಿಕಲ್ ಯೂಸ್ ಮಾಡಲ್ಲ, ಹೊಸ ವೆಹಿಕಲ್ ತೊಗೊಳ್ಳಲ್ಲ, ಡೌನ್ ಆಗುತ್ತೆ. ಅಲ್ಲಿ ಡೌನ್ ಆಗ್ತಿದ್ದಂಗೆ ಏನಾಗುತ್ತೆ, ಇನ್ಕಮ್ ಜನ್ರೇಷನ್ ಕಡಿಮೆ ಆಗುತ್ತೆ. ಆ್ಯಂಡ್ ಇನ್ಫ್ಲೇಷನ್ ಅನ್ನೋದು ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಇನ್ಫ್ಲೇಷನ್ ಜಾಸ್ತಿ ಆದಾಗ ಏನು ಮಾಡ್ತಾರೆ, RBI ಇಂಟ್ರೆಸ್ಟ್ ರೇಟ್ನ ಕಟ್ ಮಾಡಲ್ಲ. ಇಂಟ್ರೆಸ್ಟ್ ರೇಟ್ ಕಟ್ ಮಾಡಿದಾಗ ಏನಾಗುತ್ತೆ, ಲೋನ್ಗಳು ಇಂಟ್ರೆಸ್ಟ್ ಎಲ್ಲ ಜಾಸ್ತಿ ಆಗುತ್ತೆ. ಅವಾಗ ನಾವು ಯಾರೂ ಹೋಗಿ ಲೋನ್ ತೊಗೊಳ್ಳಲ್ಲ ಬ್ಯಾಂಕಲ್ಲಿ ಲೋನ್ ತೊಗೊಂಡಿಲ್ಲ ಅಂದರೆ ಬಿಸ್ನೆಸ್ ಆಗಲ್ಲ. ಇದರಿಂದ ಬ್ಯಾಂಕಿಂಗ್ ಸೆಕ್ಟರ್ಸಿಗೆ ನೆಗೆಟಿವ್ ಅಂದ್ಬಿಟ್ಟು ಬ್ಯಾಂಕಿಂಗ್ ಸ್ಟಾಕ್ಸ್ ಕೂಡ ಸ್ಟ್ರಾಂಗ್ ಆಗಿ ಗ್ರೋತ್ ಆಗ್ತಿಲ್ಲ.
ಸೊ ನಿನ್ನೆ ರಿಲಯನ್ಸ್ದು ರಿಸಲ್ಟ್ಸ್ ಬಂದಿದೆ. ರಿಲಯನ್ಸ್ ರಿಸಲ್ಟ್ ಕೂಡ ನಾವು ಎಕ್ಸ್ಪೆಕ್ಟೇಷನ್ ಮಾಡಿದಷ್ಟು ಚೆನ್ನಾಗಿ ಬಂದಿಲ್ಲ. ಸೊ ನಾವು ಒಂದು ಎಸ್ಟಿಮೇಷನ್ ಮಾಡಿದ್ವಿ, ಆ ಎಸ್ಟಿಮೇಷನ್ ಬ್ರೇಕ್ ಮಾಡಿಲ್ಲ. ಸೊ ರಿಲಯನ್ಸ್ ಕೂಡ ನಾಳೆ ಫಾಲ್ ಆಗೋ ಚಾನ್ಸಸ್ ಇದೆ. ಸೊ ಫ್ರೈಡೇ ನೋಡಿದ್ರೆ ಗಿಫ್ಟ್ ನಿಫ್ಟಿ 200 ಪಾಯಿಂಟ್ಸ್ ಪಾಸಿಟಿವಲ್ಲೇ ಕ್ಲೋಸ್ ಕೊಡ್ತು. 200 ಪಾಯಿಂಟ್ಸು ಫ್ರೈಡೇ ಏನಕ್ಕೆ ಗಿಫ್ಟ್ ನಿಫ್ಟಿ ಪಾಸಿಟಿವಲ್ಲಿ ಕ್ಲೋಸ್ ಕೊಡ್ತು ಅಂದರೆ, ಸೊ ಫ್ರೈಡೇ ಒಂದು ನ್ಯೂಸ್ ಇರುತ್ತೆ, ಇದು ನೆಗೋಸಿಯೇಷನ್ ಕನ್ಸೆಷನ್ಗೆ ಹೋಗ್ತಿದ್ದಾರೆ ಸೀಸ್ ಫೈರ್ ಆಗೋಕ್ಕೆ. ಸೊ ಇಸ್ಲಾಮಾಬಾದಲ್ಲಿ US ಮತ್ತು ಇರಾನ್ ಫಾರಿನ್ ಮಿನಿಸ್ಟರ್ಸ್ ಮೀಟ್ ಆಗ್ತಾರೆ ಅಂತ ನ್ಯೂಸ್ ಇರುತ್ತೆ. ಬಟ್ ಅದಕ್ಕಿಂತ US ಮಾರ್ಕೆಟ್ ಏನಾಗುತ್ತೆ, ಸಡನ್ನಾಗಿ ಮೇಲೋಗಿ ಆಲ್ ಟೈಮ್ ಹೈ ರೀಚ್ ಆಗುತ್ತೆ. ಅದರಿಂದ ನಮ್ಮ ಗಿಫ್ಟ್ ನಿಫ್ಟಿನೂ ಪಾಸಿಟಿವ್ ಆಗುತ್ತೆ. ಬಟ್ ಈ ಸೀಸ್ ಫೈರ್ ನಡೆದಿಲ್ಲ. ಇದ್ರಲ್ಲಿ ಪಾಕಿಸ್ತಾನ ಮಿಡಲ್ ಮ್ಯಾನ್ ಆಗಿ ಬರುತ್ತೆ, ಪಾಕಿಸ್ತಾನಿಗೆ ಎಂಟ್ರಿ ಆಗಬೇಕಂತಾಗುತ್ತೆ. ಪಾಕಿಸ್ತಾನ ತುಂಬ ಚೆನ್ನಾಗೇ ವರ್ಕ್ ಮಾಡುತ್ತೆ. ಬಟ್ ಇರಾನವರು ರೆಡಿ ಇರ್ತಾರೆ ಸೀಸ್ ಫೈರ್ ಮಾಡ್ಕೊಳ್ಳೋಣ, ಬರೋಣ, ಮಾತಾಡೋಣ ಅಂತ. ಬಟ್ ಟ್ರಂಪ್ ಅಂದ್ಬಿಟ್ಟು ಅದೇ ಟೈಮಲ್ಲಿ ನಾವು ಮೇಲ್ಗೈ ಸಾಧಿಸಿದ್ದೀವಿ ವಾರಲ್ಲಿ, ನಾವು ಯಾವುದೇ ರೀತಿ ಸೀಸ್ ಫೈರಿಗೆ 18 hours ಟ್ರಾವೆಲ್ ಮಾಡಲ್ಲ, ಬರಲ್ಲ ನಾವು ಅಂತ ಹೇಳ್ತಾರೆ. ಆದ್ದರಿಂದ ಸೀಸ್ ಫೈರ್ ಆಗಿಲ್ಲ. ನಾವು ಯಾವುದೇ ಕಾರಣಕ್ಕೂ ನಾವೇನು ತಡೆ ಮಾಡಿದ್ದೀವೋ ಅದನ್ನು ತೆಗಿಯಲ್ಲ ಅಂತ ಹೇಳಿದ್ದಾರೆ. ಸೊ ಸ್ಟೇಟ್ ಆಫ್ ಫಾರ್ಮಸಿಗೆ ಶಿಪ್ ಎಂಟ್ರಿ ಆಗ್ಬಾರ್ದು ಅಂತ US ಕೂಡ ತಡೆ ಮಾಡಿದ್ದಾರೆ, ನಾವು ಅದನ್ನು ತೆಗಿಯಲ್ಲ ಅಂತ ಹೇಳಿದ್ದಾರೆ. ಆದ್ದರಿಂದ ಸ್ಟೇಟ್ ಆಫ್ ಫಾರ್ಮಸಿಗೆ ಬಿಸ್ನೆಸ್ಸು ಡ್ರೌನ್ ಆಗುತ್ತೆ. ಆದ್ದರಿಂದ ಅವರು US ನಮಗೆ ಎಷ್ಟು ಪ್ರಾಬ್ಲಮ್ ಮಾಡ್ಬೇಕಾದ್ರೆ ನಾವೇನಕ್ಕೆ ಹೆಲ್ಪ್ ಮಾಡಬೇಕು, ಅವ್ರ ಎಕಾನಮಿ ಡೌನ್ ಮಾಡೋಣ ಅಂದ್ಬಿಟ್ಟು ಅವರು ಕೂಡ ಸೀಸ್ ಫೈರಿಗೆ ಬಂದಿಲ್ಲ. ಸೊ ವಾರ್ ಇನ್ನೂ ಕಂಟಿನ್ಯೂ ಆಗ್ತಿದೆ. ಬಟ್ ಅಟ್ಯಾಕ್ ಎಲ್ಲೂ ನಡೆದಿಲ್ಲ. ಸೊ ಯಾವಾಗ ಸೀಸ್ ಫೈರ್ ನಡೆಯಲ್ವೋ ಅವಾಗ ಏನಾಗುತ್ತೆ, 87 ಇದ್ದಿದ್ದು ಬ್ಯಾರಲ್ಲು, ಸೊ ಇವಾಗ 107 ಆಗಿದೆ ಕ್ರೂಡ್ದು $1 per barrel. ಸೊ 107ಇಂದ ಫ್ರೈಡೇ ಸೀಸ್ ಫೈರ್ ಅಂದ್ಕೊಂಡು 104 ಬಂದಿದೆ. ಸೊ ಇದು ಫಸ್ಟು 100ಗಿಂತ ಕೆಳಗೆ ಇಳಿಬೇಕು. ಇದು ಎಲ್ಲಿ ತನಕ 100ಗಿಂತ ಮೇಲೆ ಇರುತ್ತೋ ಅಲ್ಲಿ ತನಕ ನಮಗೆ ತುಂಬ ನೆಗೆಟಿವ್ ಓವರ್ ಆಲ್ ಸ್ಟಾಕ್ ಮಾರ್ಕೆಟ್ಗೆ ಸ್ಟ್ರಗ್ಲಿಂಗಲ್ಲಿ ಬರುತ್ತೆ. ಸೊ ಈಗ ನೋಡಿದ್ರೆ ನಾವು ಒಂದು ಕನ್ಸಲ್ಟೇಷನ್ ಫೇಸಲ್ಲಿ ಇದ್ದೀವಿ ಅಂದ್ಕೊಳ್ಬೋದು. ಸೊ ಲಾಂಗ್ ಟೆಕ್ನಿಕಲಿ ಬುಲ್ಲಿಶಲ್ಲಿ ಏನಿಲ್ಲ ನಾವು. ಸೊ ಇವಾಗ 200 ಪಾಯಿಂಟ್ಸ್ ಗ್ಯಾಪ್ ಅಪ್ ಬೀಳ್ತದೆ, ಬಟ್ ಅಷ್ಟೊಂದು ಗ್ಯಾಪ್ ಅಪ್ ಆಗಲ್ಲ. ಸೀಸ್ ಫೈರ್ ಆಗದೆ ಇರೋದ್ರಿಂದ ಒಂದು 100 to 150 ಗ್ಯಾಪ್ ಅಪ್ ಆಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. 100 to 150 ಗ್ಯಾಪ್ ಅಪ್ ಏನಾದರೆ ನಾಳೆ 24,000 ಮೇಲೆ ಓಪನ್ ಆಗೋದು ಮಾರ್ಕೆಟು. ಸೊ 24,000 ಮೇಲೆ ಓಪನ್ ಆದರೆ 24,800 ರೆಸಿಸ್ಟೆನ್ಸು, ಡೌನ್ ಸೈಡ್ ಬಂದರೆ 23,500 ಸ್ಟ್ರಾಂಗ್ ಸಪೋರ್ಟು. ಈ ರೇಂಜ್ ಬಾಂಡಲ್ಲಿ ಯಾರು ತೊಗೊಂಡಿದ್ರೆ ಟ್ರೇಡ್ಸ್ನ ತೊಗೊಬೋದು, ಸೆಲ್ ಮಾಡ್ಬೋದು, ಕಾಲ್ಸೆಲ್ ಪುಟ್ ಸೆಲ್ಲು. ಏನಕ್ಕೆ ಅಂದರೆ ರೇಂಜ್ ಬಾಂಡ್ ಮಾರ್ಕೆಟ್ ಇರುತ್ತೆ ಅಂತಲೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಯೂಜ್ ಬುಲ್ಲಿಶು ಬೇರಿಶು ಆಗಲ್ಲ ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಅದೇ ರೀತಿ ಏಪ್ರಿಲ್ ಎಕ್ಸ್ಪೈರಿ ಈ ವೀಕ್ ಲಾಸ್ಟ್ ಮುಗಿಯುತ್ತೆ. ಸೊ ಟ್ಯೂಸ್ಡೇನೇ ಲಾಸ್ಟ್ ಎಕ್ಸ್ಪೈರಿ ಏಪ್ರಿಲ್ದು, ಅದಾದಮೇಲೆ ಮೇ ಎಕ್ಸ್ಪೈರಿ ಸ್ಟಾರ್ಟ್ ಆಗುತ್ತೆ. ಸೊ ಏಪ್ರಿಲಲ್ಲಿ ಇನ್ನೂ ಫಾಲ್ ಆಗಲ್ಲ, ಇದೇ ರೇಂಜ್ 24 to 24,500 ಈ ರೇಂಜಲ್ಲಿ ಏಪ್ರಿಲ್ನ ಕ್ಲೋಸ್ ಕೊಡುತ್ತೆ ಅಂದ್ಕೊಂಡಿದ್ದೀನಿ. ಏನೇ ಫಾಲ್ ಆದರೂ 23,500ಗಿಂತ ಕೆಳಗೆ ಫಾಲ್ ಆಗಲ್ಲ. ಆ್ಯಂಡ್ ಏನೇ ರೈಸ್ ಆದರೆ 24,800 ಮೇಲೆ ರೈಸ್ ಆಗಲ್ಲ. ಸೊ ಇವ್ರೇನಾರ ವಾರ್ ಕಂಪ್ಲೀಟ್ ಅನ್ನಿರ್ತಿ ಸೀಸ್ ಫೈರ್ ಆದರೆ ಅಷ್ಟೇ ಚಾನ್ಸಸ್ ಇದೆ. ಆ್ಯಂಡ್ ಇಂಡಿಯಾ ವೀಕ್ಸ್ ನೋಡ್ರೆ ಲಾಸ್ಟ್ 3 ಡೇಸಲ್ಲಿ ಮೇಲೇ ಹೋಗಿದೆ, ಫಾಲ್ ಆಗಿಲ್ಲ. ಇಂಡಿಯಾ ವೀಕ್ಸ್ ಕೂಡ ನಮಗೆ ಡೌನ್ ಆಗಬೇಕು. ಸೊ ನೆಕ್ಸ್ಟ್ ವೀಕಿಗೆ ನಾವು ಎಕ್ಸ್ಪೆಕ್ಟ್ ಮಾಡೋದಾದರೆ ರಿಲಯನ್ಸ್ ರಿಸಲ್ಟ್ ನೆಗೆಟಿವ್ ಇದೆ, ನಾಳೆ ರಿಲಯನ್ಸ್ ಫಾಲ್ ಆಗ್ಬೋದು. ಬಟ್ ಬ್ಯಾಂಕಿಂಗ್ ಸ್ಟಾಕ್ಸ್ ಸ್ವಲ್ಪ ಸಪೋರ್ಟ್ ಮಾಡ್ಬೋದು ಅಂದ್ಕೊಂಡಿನಿ. IT ಸ್ಟಾಕ್ಸ್ ಇನ್ನೂ ನೆಗೆಟಿವ್ ಇದೆ, ಫಾಲ್ ಆಗ್ಬೋದು. ಬ್ಯಾಂಕು FMCG ಸಪೋರ್ಟ್ ಮಾಡ್ಬೋದು. ಆ್ಯಂಡ್ IT, ರಿಲಯನ್ಸ್, ಆಯಿಲ್ ಸೆಕ್ಟರು ಆ್ಯಂಡ್ ಆಟೋಮೊಬೈಲ್ ಸೆಕ್ಟರ್ಸ್ ಫಾಲ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಸೊ ರೇಂಜ್ ಬಾಂಡ್ ಬಂದುಬಿಟ್ಟು 23,500ಇಂದ 24,800 ತುಂಬ ಸ್ಟ್ರಾಂಗ್ ಲಾಂಗ್ ರೇಂಜ್ ಬಾಂಡು. ಇನ್ ಕೇಸ್ ನಾಳೆ 24,000 ಮೇಲ್ಗಡೆ ಕ್ಲೋಸ್ ಕೊಟ್ಟರೆ 24,000 ಒಂದು ಗುಡ್ ಸಪೋರ್ಟು. 24,000ಇಂದ 24,800ಅಲ್ಲಿ ಒಂದು ರೇಂಜ್ ಬಾಂಡಲ್ಲಿ ಟ್ರೇಡ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ಗೆ ಫಿನಾನ್ಷಿಯಲ್ ಕಂಟೆಂಟಿಗಾಗಿ ನಮ್ಮ ಪೇಜ್ನ ಫಾಲೋ ಮಾಡೋದು ಮರಿಬೇಡಿ. ವೀಕ್ಲಿ ಅನಾಲಿಸಿಸ್ ಇಷ್ಟ ಆಗಿದೆ ಅನ್ಕೋತೀನಿ. ಕೀಪ್ ವಾಚಿಂಗ್ ಅಸ್, ಕೀಪ್ ಸಪೋರ್ಟಿಂಗ್ ಅಸ್. ಥ್ಯಾಂಕ್ ಯು.